ಹಾಯ್ ಗೈಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ನ ನಾನು 9 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾರ್ನಿಂಗು. ಸೊ ಇವತ್ತಿನ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳಬಹುದು. ಸೊ ಈ ಬಾಣಂತಿಯರಿಗಂತೂ ಇದು ಹಿಟ್ಟು ಹೇಳಿ ಮಾಡಿಸಿದೆ ಅಂತಲೇ ಹೇಳಬಹುದು. ಸೊ ನನಗೂ ಕೂಡ ನಮ್ಮ ಮನೇಲಿ ನಮ್ಮಮ್ಮ ಮಾಡಿಕೊಡ್ತಾ ಇದ್ರು. ಸೊ ಅದಕ್ಕೋಸ್ಕರ ನಿಮ್ಗೆ ಯೂಸ್ ಆಗುತ್ತೆ ಅಂತ ನಾನು ಇದನ್ನು ಮಾಡಿದ್ದೀನಿ. ಸೊ ಇದಕ್ಕೆ ಏನೇನು ಬೇಕು ಅಂತಂದರೆ ಇಲ್ಲಿ ನಮ್ಮಮ್ಮ ಮೆಂತ್ಯ ಮತ್ತು ಉದ್ದಿನ ಕಾಳು, ಹೆಸರು ಕಾಳಲ್ಲ ಉದ್ದಿನ ಕಾಳು ಬರುತ್ತೆ ನೋಡಿ, ಈ ರೀತಿ ಇರುತ್ತೆ. ಸೊ ಇದನ್ನೆಲ್ಲ ಬಿಸಿಲಿಗೆ ಹಾಕೊಂಡಿದ್ದಾರೆ, ಎಲ್ಲ ನೀಟಾಗಿ ಒಣಗಿಸ್ಕೋಬೇಕು ಅದನ್ನ. ಸೊ ಅದನ್ನ ಉರಿಬೇಕಲ್ಲ, ಸೊ ಅದು ಒಣಗಬೇಕು. ಮತ್ತೆ ಇಲ್ಲಿ ಗೋಧಿ ಕೂಡ ಹಾಕೊಂಡಿದ್ದಾರೆ. ಮತ್ತೆ ಇಲ್ಲಿ ಮೇನ್ ಏನಂದ್ರೆ ಕೆಂಪಕ್ಕಿ ಬರುತ್ತೆ ನೋಡಿ, ಕೆಂಪಕ್ಕಿ ಇದರಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳಬಹುದು. ಈ ನಾರ್ಮಲ್ ಅಕ್ಕಿನ ಹಾಕ್ತಾರೆ, ಬಟ್ ನಾರ್ಮಲ್ ಅಕ್ಕಿ ಹಾಕೋದಿಕ್ ಹೋಗ್ಬೇಡಿ. ಈ ಕೆಂಪಕ್ಕಿ ಹಾಕೋದ್ರಿಂದ ತುಂಬಾನೇ ಬೆನಿಫಿಟ್ಸ್ ಇದೆ ಅದು. ಮತ್ತೆ ಅದೊಂದು, ಮತ್ತೆ ಈ ಬಾದಾಮಿ ಮತ್ತೆ ಗೋಡಂಬಿ ಇದನ್ನೆಲ್ಲ ನೀಟಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಎತ್ತಿಕೊಳ್ಳಿ. ಸೊ ಇದೆಲ್ಲ ಬಿಸಿಲಲ್ಲಿ ಒಣಗಾದ್ಮೇಲೆ ಏನು ಮಾಡಬೇಕು ಅಂತಂದರೆ ಇದೆಲ್ಲ ಪ್ಯಾನ್ಗೆ ಹಾಕ್ಕೊಂಡು ನೀಟಾಗಿ ಹುರ್ಕೋಬೇಕಾಗುತ್ತೆ. ನೋಡಿ ನಮ್ಮಮ್ಮ ಎಲ್ಲ ಆಲ್ರೆಡಿ ಒಣಗಿಸಿ ಎತ್ತಿಟ್ಟಿದ್ದಾರೆ. ಸೊ ಅದನ್ನು ಇವಾಗ ಮಿಲ್ಗೆ ಹಾಕಿ ಹೊಡ್ಸ್ಕೊಂಬರ್ಬೇಕಲ್ಲ, ಅದನ್ನು ಹೊಡ್ಸ್ಕೊಂಬರೋಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತಂದರೆ ಅದನ್ನು ನೀಟಾಗಿ ಹುರ್ಕೊಬೇಕಾಗುತ್ತೆ. ಅಂದರೆ ಇವಾಗ ಒಂದು ಕರ್ಮ ಅಂತ ಬರುತ್ತೆ ನೋಡಿ, ಒಂದು ಲೆವೆಲ್ಗೆ ಹುರ್ಕೋಬೇಕು ಅದನ್ನೆಲ್ಲ ನೀಟಾಗಿ ಬಿಸಿ ಮಾಡ್ಕೊಬೇಕು. ಸೊ ಈ ರೀತಿ ಎಲ್ಲನೂ ಇವಾಗ ಎಷ್ಟು ಒಣಗಾಕಿದ್ದಾರೋ ಸೊ ಅದನ್ನೆಲ್ಲ ಈ ರೀತಿ ನೀಟಾಗಿ ಹುರ್ಕೊಬೇಕು. ಸೊ ನೋಡಿ ಯಾವ ರೀತಿ ಬರುತ್ತೆ ಅಂತ. ಇದು ಈ ಕಲರ್ ಇರುತ್ತಲ್ಲ, ಕಲರೇ ಚೇಂಜ್ ಆಗುತ್ತೆ. ಸೊ ಅಲ್ಲಿವರೆಗೂ ನೀಟಾಗಿ ಹುರ್ಕೋಬೇಕಾಗುತ್ತೆ. ಹುರ್ಕೊಂಡು ಇದನ್ನು ಸಪ್ರೇಟ್ ಒಂದು ಡಬ್ಬಿಗಾದರೂ ಹಾಕಿ, ಡಬ್ಬಿ ಅಂದರೆ ಮುಚ್ಚಳ ಬರುತ್ತೆ ನೋಡಿ, ಅದಕ್ಕಾದ್ರೂ ಹಾಕಿ, ಇಲ್ಲಾಂದರೆ ಚೀಲಕ್ಕಾದ್ರೂ ಹಾಕಿ. ಸೊ ಅದು ಉದ್ದಿನ ಕಾಳನ್ನ ಹುರ್ಕೊಂಡಾಯ್ತು. ಸೊ ಉದ್ದಿನ ಕಾಳು ಆದಮೇಲೆ ಗೋಧಿ ಒಣಗಾಕಿದ್ರು ನೋಡಿ, ಸೊ ಗೋಧಿ ಕೂಡ ಅದನ್ನು ಕೂಡ ಹುರ್ಕೊತಾ ಇದ್ದಾರೆ. ಅದು ಕೂಡ ಕಲರ್ ಚೇಂಜ್ ಆಗಬೇಕು. ಸೊ ಇದೆಲ್ಲ ಒಂದು ಲೆವೆಲ್ಗೆ ಬರಬೇಕು. ಸೊ ಅಲ್ಲಿವರೆಗೂ ಹುರ್ಕೊಬೇಕು. ಹುರ್ಕೊಂಡ್ಮೇಲೆ ನೆಕ್ಸ್ಟು ಮೆಂತ್ಯ. ಸೊ ಮೆಂತ್ಯನೇ ಇಲ್ಲಿ ಮೇನ್ ಅಂತ ಹೇಳಬಹುದು. ನೀವು ಮೆಂತ್ಯ ಎಷ್ಟು ಹಾಕ್ತಿರೋ ಅಷ್ಟೇ ಒಳ್ಳೆಯದು. ಈ ಮೆಂತ್ಯ ಮತ್ತು ಈ ಉದ್ದಿನ ಕಾಳು ಇರುತ್ತಲ್ಲ, ಸೊ ಅದೇ ಮೇನ್ ಇಂಪಾರ್ಟೆಂಟ್ ಇದು ಈ ಹೀಟ್ಗೆ. ಸೊ ಇದನ್ನು ಯೂಸ್ ಮಾಡೋದ್ರಿಂದ ಏನು ಬೆನಿಫಿಟ್ ಅಂತಂದರೆ, ಇವಾಗ ನಮಗೆ ಮಕ್ಕಳಾದ್ಮೇಲೆ ಇವಾಗ ಸಿಸರಿನ್ ಆಗಿರುತ್ತಲ್ಲ, ಸೊ ಅವ್ರಿಗೆ ಇವಾಗ ಎರಡನೇದಕ್ಕೆ 2 ಆಪ್ರೇಷನ್ ಮಾಡಿರ್ತಾರೆ. ಸೊ ಸಿಸರಿನ್ ಒಂದು ಮತ್ತು ಇನ್ನೊಂದೊಂದು. ಸೊ ಆವಾಗ ಏನು ಅಂತಂದರೆ ನಮಗೆ ನಡಿ ಗಟ್ಟ ಇರಲ್ಲ, ಇವಾಗ ನಡ ಗಟ್ಟಿ ಇರಲ್ಲ ಅಂತ ಹೇಳ್ತಾರೆ. ಇವಾಗ ಜಾಸ್ತಿ ಸೊಂಟ ನೋವು, ನಡ ನೋವು ಅಂತ ಹೇಳ್ತಾ ಇರ್ತಾರೆ. ಸೊ ಅದಕ್ಕೆ ತುಂಬಾ ಇದು ಒಳ್ಳೆಯದು ಅಂತಲೇ ಹೇಳಬಹುದು. ಈ ಕೆಂಪಕ್ಕಿ ಅಂತೂ ತುಂಬಾ ಬೆನಿಫಿಟ್ಸ್ ಇದೆ ಇದರಿಂದ. ಈ ಕಾಲು ನೋವು, ಕೈ ನೋವು ಮತ್ತು ಈ ಹೊಟ್ಟೆ ಕರಗೋದಿಕ್ಕೆ, ಈ ನಡ ನೋವಿಗೆ ಎಲ್ಲ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಬಹುದು. ಈ ಹಿಟ್ಟು ತಿನ್ನೋದ್ರಿಂದ ಇವಾಗ ಬಾಣಂತಿಯರಲ್ಲಿ ಹೊಟ್ಟೆ ಅನ್ನೋದು ಬಂದಿರುತ್ತೆ. ಸೊ ಹೊಟ್ಟೆ ಕೂಡ ಕರಗುತ್ತೆ. ಮತ್ತು ಇನ್ನೊಂದು ಏನು ಅಂತ ಅಂದರೆ, ಈ ಮಗುಗೆ ಫೀಡ್ ಮಾಡುವಾಗ ಹಾಲು ಕಡಿಮೆ ಆಗಿಬಿಟ್ಟಿರುತ್ತೆ. ಸೊ ಇವಾಗ ಫೀಡ್ ಮಾಡ್ತಾ ಮಾಡ್ತಾ ಮಕ್ಕಳು ದೊಡ್ಡವರು ಆಗ್ತಾ ಇರ್ತಾರೆ ಮಗು. ಸೊ ಆವಾಗ ಹಾಲು ಅನ್ನೋದು ಕೂಡ ಕಡಿಮೆ ಆಗ್ತಾ ಇರುತ್ತೆ ಅವರು ಕುಡಿತಾ. ಸೊ ಯಾರಿಗೆ ಹಾಲು ಅನ್ನೋದು ಕಡಿಮೆ ಆಗುತ್ತೋ ಸೊ ಇದನ್ನು ತಿನ್ನೋದ್ರಿಂದ ಹಾಲು ಕೂಡ ಚೆನ್ನಾಗಿ ಬರುತ್ತೆ. ಸೊ ಇದಕ್ಕೆ ಏನು ಅಂತಂದರೆ ಮೆಣಸು, ಜೀರಿಗೆ ಒಂದೊಂದು ಹಿಡಿ ಹಾಕೊಳ್ಳೋದ್ರಿಂದ ಇವಾಗ ಅದು ಕೂಡ ತುಂಬಾ ಇದು. ಇವಾಗ ಇದೆಲ್ಲ ಇವಾಗ ಕೋಲ್ಡು ಹೀಟ್ ಎರಡು ಕೂಡ ಮಿಕ್ಸ್ ಆಗಿರುತ್ತೆ. ಸೊ ಮೆಣಸು, ಜೀರಿಗೆ ಹಾಕೋದ್ರಿಂದ ಜೀರ್ಣ ಅದು ಆಗುತ್ತೆ. ಸೊ ಇವಾಗ ಮೆಂತ್ಯ ಹಿಟ್ಟು ಅದು ಸ್ವಲ್ಪ ಹೀಟ್ ಇರುತ್ತಲ್ಲ, ಸೊ ಇವಾಗ ಮೋಷನ್ ಮಾಡೋದಕ್ಕೆ ಅದಕ್ಕೆ ಇದಕ್ಕೆ ಯಾವುದಕ್ಕೂ ಹೋಗಲ್ಲ ಅಂತ ಅಂದಾಗ ಸೊ ಈ ಮೆಣಸು, ಜೀರಿಗೆ ಅನ್ನೋದು ಹಾಕೊತಿರಲ್ಲ, ಸೊ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಮೆಣಸು, ಜೀರಿಗೆ ಹಾಕೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ, ಡೈಜೆಸ್ಟಿವ್ ಸಿಸ್ಟಮು. ಸೊ ಇದೆಲ್ಲ ಆದಮೇಲೆ ಹುರಿದಾದ್ಮೇಲೆ ಒಂದು ಚೀಲಕ್ಕೆ ಈ ರೀತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದನ್ನು ನೀವು ನೀಟಾಗಿ, ಅದು ಬಿಸಿ ಇರುತ್ತೆ ನೋಡಿ, ಬಿಸಿನೇ ತೊಗೊಂಡು ಹೋಗಿ ಅದು ಮಿಲ್ಗೆ ಹಾಕಬೇಡಿ, ಹಾಕೋದಿಕ್ಕೆ ಆಗೋದಿಲ್ಲ, ಅದೆಲ್ಲ ಕಚ್ಕೊಂಡಂಗೆ ಆಗ್ಬಿಡುತ್ತೆ. ಸ್ವಲ್ಪ ಆರಿಸಿ ಈ ಥರ ಡ್ರೈ ಫ್ರೂಟ್ಸ್ ಎಲ್ಲ ನಾನು ಒಣಗಾಕಿದ್ದೋ ನೋಡಿ, ಅದನ್ನೆಲ್ಲ ಚೆನ್ನಾಗಿ ಜಜ್ಜಿಬಿಟ್ಟು ಹಾಕೊಳ್ಳಿ. ಹಾಗೆ ಉಂಡೆ ಉಂಡೆ ಹಾಕೋಬೇಡಿ, ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಎಲ್ಲ ಡ್ರೈ ರೋಸ್ಟ್ ಮಾಡಿಕೊಂಡು. ಸೊ ಈ ಥರ ಒಂದು ದೊಡ್ಡ ಬಕೆಟ್ಗೆನೆ ತೊಗೊಂಡೋಗಿ, ದೊಡ್ಡ ಬಕೆಟ್ ಅಂದರೆ ಜಾಸ್ತಿ ದೊಡ್ಡದಲ್ಲ. ಸೊ ನಮ್ಮ ಮನೇಲಿ ಅಂದರೆ ಇದ್ರದ್ದು ಇದಕ್ಕೆ ಹಾಕೊಂಡ್ರೆ ಎತ್ಕೊಂಬರೋಕ್ಕೂ ಸಲೀಸಾಗುತ್ತೆ ಅಂತ ಹೇಳ್ಬಿಟ್ಟು ಇದಕ್ಕೆ ಹಾಕ್ಕೊಂಡಿದ್ದೋ ನಾವು. ಸೊ ಆ ಥರದ್ದಕ್ಕೆ ಹಾಕೊಂಡೋಗಿ ಎಲ್ಲ ಹಿಟ್ಟೆಲ್ಲ ಒಡ್ಸ್ಕೊಂಬಂದಾಯಿತು. ಸೊ ಮಾರ್ನಿಂಗ್ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಇದರಲ್ಲಿ ತೋರಿಸ್ತಾ ಇದ್ದೀವಿ. ಸೊ ಏನಂತಂದರೆ ಒಂದು ಲೋಟ ಹಸಿಟ್ಟಿಗೆ
1.5 ಲೋಟ ನೀರು ಹಾಕೊಳ್ಳಿ. ನೀವು ಇಲ್ಲಿ ಬೆಲ್ಲನಾದ್ರೂ ಮಿಕ್ಸ್ ಮಾಡ್ಕೋಬೋದು, ಇಲ್ಲಾಂದ್ರೆ ಉಪ್ಪಾದ್ರೂ ಹಾಕೋಬೋದು. ಬೆಲ್ಲ ಹಾಕೋದ್ರಿಂದ ಅದು ಸ್ವಲ್ಪ ಕಹಿ ಅಂತ ಅನ್ಸೋದಿಲ್ಲ, ಚೆನ್ನಾಗಿರುತ್ತೆ. ಸಾಲ್ಟ್ ಹಾಕೋದ್ರೂ ಕೂಡ ಚೆನ್ನಾಗಿರುತ್ತೆ. ನಾನು ಬೆಲ್ಲದಲ್ಲೇ ಹಾಕಿಸ್ಕೊಂಡು ತಿನ್ನೋದು ತುಂಬಾನೇ ಚೆನ್ನಾಗಿರುತ್ತೆ, ಅದು ಕಹಿ ಅಂತ ಅನ್ಸೋದಿಲ್ಲ. ಸೊ ಈ ರೀತಿ ಮಾಮೂಲಿ ಇವಾಗ ಮಕ್ಕಳಿಗೆ ಸರಿ ಮಾಡ್ತೀವಲ್ಲ ಆ ಟೈಪ್ ಬರುತ್ತೆ. ಆ ಟೈಪಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಯಾವ ರೀತಿ ಬರುತ್ತೆ ಅಂತ. ಸೇಮ್ ನಾವು ಮಕ್ಳಿಗೆ ಸರಿ ಮಾಡ್ತೀವಿ ನೋಡಿ ಆ ರೀತಿ ಬರುತ್ತೆ. ಆದರೆ ಸ್ವಲ್ಪ ಗಟ್ಟಿ ಕಳ್ಸ್ಕೋಬೇಕಾಗುತ್ತೆ, ನಾವು ಮುದ್ದೆ ಕಟ್ತೀವಲ್ಲ ಆ ರೀತಿ ಕಳ್ಸ್ಕೋಬೇಕಾಗುತ್ತೆ. ಇದಕ್ಕೆ ಇನ್ನೊಂದು ಏನು ಅಂದರೆ ತುಪ್ಪ ಹಾಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ತುಪ್ಪನೂ ಅಷ್ಟೇ, ತುಪ್ಪ ಅನ್ನೋದು ಏನಂತಂದರೆ ಇವಾಗ ಬಾಡಿ ಬಂದ್ಬಿಡುತ್ತೆ ಅಂದ್ಬಿಟ್ಟು ತುಪ್ಪನ ತಿನ್ನೋದಕ್ಕೆ ಹೋಗೋದಿಲ್ಲ. ಸೊ ಅದು ತಪ್ಪು ಕಲ್ಪನೆ. ತುಪ್ಪ ತಿನ್ನೋದ್ರಿಂದ ಈ ಮೂಳೆಗಳೆಲ್ಲ ಗಟ್ಟಿ ಬರುತ್ತೆ, ಮತ್ತು ಈ ಮೂಳೆ ಸವೆತ ಅವೆಲ್ಲ ಇರ್ತಾವೆ ನೋಡಿ ಅವೆಲ್ಲ ಆಗೋದಿಲ್ಲ. ಬಾಣ್ತಿಯರಿಗಂತೂ ತುಂಬಾನೇ ಒಳ್ಳೆಯದು ಅಂತ ಹೇಳಬಹುದು. ಈ ಮುದ್ದೆನ ಬಿಸಿ ಬಿಸಿ ಮಾಡಿಕೊಂಡು ನಮ್ಮಮ್ಮ ಉಂಡೆ ಕಟ್ತಾ ಇದ್ದಾರೆ ನೋಡಿ, ಆ ರೀತಿ ಉಂಡೆ ಕಟ್ಕೊಂಡು ಅದಕ್ಕೆ ಮಧ್ಯದಲ್ಲಿ ಒಂದು ಕುಳಿನ ಮಾಡ್ಕೊಬಿಡಿ. ಆ ಕುಳಿ ಮಾಡಿಕೊಂಡು ತುಪ್ಪ ಹಾಕೊಂಡು ತಿಂತಾ ಇದ್ದರೆ ಸಖತ್ತಾಗಿರುತ್ತೆ. ನಾನು ಕೂಡ ಹಾಗೆ ತಿನ್ನೋದು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೋತೀನಿ. ಯಾರು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ಮತ್ತು ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಸೊ ನೋಡಿ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಹಚ್ಕೊಂಡು ತಿಂತಾ ಇದ್ದರೆ ಚೆನ್ನಾಗಿರುತ್ತೆ. ತುಪ್ಪನೇ ಕಾಂಬಿನೇಷನ್ ಅಂತ ಹೇಳಬಹುದು. ಸೊ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರು ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರಲಿ. ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಆಲ್. ಬಾಯ್.